ಈಗ ಮೂಲ ಬಿಜೆಪಿಯವರಿಗೆ ರಾಜಣ್ಣ ಆಗಲಿ ಅಥವಾ ಸ್ಕೂಲ್ ದೇವರಾಜ್ ಅವರ ನಾಯಕತ್ವ ವಹಿಸ್ಬೇಕಂತ ಅದ್ರ ಬಗ್ಗೆ ಮೂಲ ಬಿಜೆಪಿಗರಿಗೆ ಏನಿದಾರೋ ನಮ್ಮ ನಾಯಕರು ಬಂದು ರಾಜಣ್ಣ ಸ್ಕೂಲ್ ದೇವರಾಜ್ ಅವರು ಅವ್ರು ಮಾತ್ರನೇ ಇರಬೇಕು ಅಂತೇಳಿ ಅವೆಲ್ಲ ಸದ್ಯಕ್ಕೆ ದೂರವಾದ ಮಾತು. ಸ್ಥಳೀಯ ನಾಯಕತ್ವದಲ್ಲಿ ಮುಂದೋಗ್ಬೇಕು ಅಂತ ಅಷ್ಟೇ. ಒಂದು ಮಾತು, ಈಗ ಚಿಂತಾಮಣಿ ಶಿಲ್ಲೇಟ್ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂನ್ಸಿ ಬೇರೆ ಬೇರೆ ಅದ್ರ ಬಲವಾಗಿ ಯಾರು ವಾಪಸ್ ಮಾಡ್ತಾ ಇಲ್ಲ. ಒಂದು ಈಗ ಸ್ಥಳೀಯರಿಗೆ ಲೋಕೇಶ್ ಅಣ್ಣರು ಅನಿಲ್ ಯಾರು ಇವ್ರು ಎಲ್ಲ ಗೊತ್ತಿರುತ್ತೆ ಅಲ್ವಾ. ಈಗ ಆ ಉದ್ದೇಶಕ್ಕಂತೂ ಒಬ್ರು ಈಗ ರಾಜಣ್ಣ 10 ಹೆಸರು ಹೇಳ್ತಾರೆ ಅಲ್ವಾ. ನಾವೊಂದು 20 ಒಂದು 2 ಹೆಸರು ಹೇಳ್ಬೋದು. ಇದ್ದಾಗ ಸ್ಥಳೀಯರಿಗೆ ಕಷ್ಟ ಸುತ್ತಲೂ ನೋಡ್ತಾರೆ ಅನ್ನೋ ಉದ್ದೇಶ ಅಷ್ಟೇ. ಬಿಟ್ಟರೆ ಕೈಗೆ ಸಿಗ್ತಾರೆ, ಈಸಿಯಾಗಿ ಸಿಗ್ತಾರೆ, ಬಟ್ ಒಂದು 10 ಹೆಸರು ಸೇವೆ ಮಾಡೋಕೆ ಈಸಿ ಆಗುತ್ತೆ ಅಂತ ಉದ್ದೇಶ ಬಿಟ್ಟರೆ ಸ್ಥಳೀಯ ನಾಯಕರು ಅಂತ ಹೊರಗಡೆ ಅಂತ ಏನಿಲ್ಲ. ಬಟ್ ಹುಡುಗರು ಯಾರು ಅದು ಸ್ಥಳೀಯರಾದರೆ ನಮ್ಗೆ ಈಸಿ ಇರುತ್ತೆ. ಇವತ್ತು ಯಾರು ಇವತ್ತು ಅಶ್ವತ್ಥಹಳ್ಳಿ ವ್ಯಾಲಿ ಏನು ಭರತ್ ವ್ಯಾಲಿ ಮುರಳಿ ವ್ಯಾಲಿ ಗೊತ್ತಿರುತ್ತೆ. ಈಗ ಹೊಸ ಸಡನ್ನಾಗಿ ಬಂದಾಗ ಏನು ಗೊತ್ತಿರುತ್ತೆ. ಸ್ಥಳೀಯ ಅಂತ ಹೇಳಿದ್ರೆ ಜಿಲ್ಲೆಯಿಂದ ಬಂದವರಿಗೆ ಅದ ಕ್ವಶನ್ಗೆ ಇರುತ್ತೆ ಹೇಳ್ತಾ ಇರೋದು. ತೀರ್ಮಾನ ಇಲ್ಲ ಬೇರೆ ಪಕ್ಷಗಳಲ್ಲೂ ಬೇರೆ ಕಡೆಯಿಂದ ಹೊರಗಡೆಯಿಂದ ಬಂದಿದ್ದಾರೆ. ಅವ್ರ್ಯಾರು ನಾವು ಬೆಂಗಳೂರಿಂದ ಬಂದಿದ್ದೀವಿ ಅಂತಲ್ಲ, ಶಿಡ್ಲಘಟ್ಟ ಅಂತ ಹೇಳ್ಕೊಂತ ಇವ್ರು ಸಿಕ್ಕಲ್ಲ. ನಾನು ಶಿಡ್ಲಘಟ್ಟ ಬದಲಾಯಿಸ್ಕೊಳ್ಳಿ, ಇಲ್ಲೆಲ್ಲ ಮತದಾನ ಇದೆ ಅಂತ ಮತದಾನ ನಾವು ಈಗ ಸರ್ ಒಂದು ನೀವು ಪತ್ರಕರ್ತರು ಕೇಳ್ತಾ ಇದ್ರಿ, ನೀವು ಸುಮ್ಮನೆ ಈಗ ನಮ್ಮಲ್ಲಿ ಯಾವ್ದು ಗೊಂದಲ ಇಲ್ಲ ಆಗಿದೆ. ಅಸಮಾಧಾನ ಎಲ್ಲ ನಾನು ಪ್ರಾರಂಭದಲ್ಲಿ ಹೇಳಿದ್ದೀನಿ, ND ಆದ್ಮೇಲೆ ಅಂತ ಇನ್ನ ಎಳೆಯಲಾಗಿ ಹೇಳ್ಬೇಕಾದ್ರೆ ಹೇಳ್ತೀನಿ, ಬೇಡ ಅವೆಲ್ಲ ಗ್ರಾಸ್ ರೂಟ್ಗಳು. ರಾಮಚಂದ್ರಗೌಡರು ಮತ್ತು ರಾಜಣ್ಣ ಅವರ ನಡುವೆ ಭಿನ್ನಾಭಿಪ್ರಾಯ ಬರಲಿಕ್ಕೆ ಸ್ಕೂಲ್ ದೇವರಾಜ್ ಅವರು ಪ್ರಮುಖವಾದ ಪಾತ್ರ. ಅವೆಲ್ಲ ಸುಳ್ಳು ಮಾತುಗಳು, ಅವೆಲ್ಲ ಸುಳ್ಳು ಮಾತುಗಳು, ಅವೆಲ್ಲ ಸುಳ್ಳು ಮಾತುಗಳು. ಆಯ್ತು ಅಣ್ಣ. ಈಗ ನೀವು ಈಗ ನಾನು ಹೇಳೋದು, ಈಗ ನೀವು ನೋಡಿರ್ಬೋದು, ನಾನು 2017 ನಮ್ಮ ಸುತ್ತೂರು ಒಂದು ಇದು ಮಾಡಿದ್ರು, ಬೈಠಕ್ ಮಾಡಿದ್ರು BJP 2017 ಎಲ್ಲರೂ ಕೇಳಿದ್ರು ನನಗೆ, ಏನಣ್ಣ BJP ಪಕ್ಷ ಮಾಡಿಬಿಟ್ಟಿದ್ದು ಸ್ಕೂಲ್ ಅಂತ. ಅವತ್ತು ನಾನು ಹೇಳಿದೆ, ನೋಡಪ್ಪ ಪಕ್ಷ ರಜೆ ಇದೆ ಹಂಗಾಗಿ BJP ಪಕ್ಷ. ಅವತ್ತು ನಾನು BJP ಭಾಗವಹಿಸಿದ್ದೆ. 7 ವರ್ಷದಿಂದ ನೀವು ನೋಡಿದ್ದು ನಾವು ಅಷ್ಟು. ಈಗ BJP ಪ್ರತಿನಿಧಿಗಳ ಸ್ವಲ್ಪ ಕಾರ್ಯಕರ್ತರು ನಾವು ಸೇರಿ ಎಲ್ಲರೂ ತಾಲೂಕಲ್ಲಿ ಎಷ್ಟು ಕಾರ್ಯಕ್ರಮಗಳು ಮಾಡಿದ್ವಿ. ಯಾಕೆ ನಮ್ಮನ್ನು ಕಡೆಗಣಿಸ್ದಾಗ ಯಾಕೆ ಯಾರು ಕೇಳಿಲ್ಲ? ಇವತ್ತೇ ಬೇಕಾದ್ರೆ ಸ್ಕೂಲ್ ದೇವರ ಹೆಸರು ಕಾಣಿಸ್ತಾ ಸರ್. ಯಾರು ಸರ್ ನಿಮ್ಮನ್ನು ಕಡೆಗಣಿಸಿದ್ದಾರೆ ಅಂತ? ನಾಯಕರು ಇವ್ರು ಯಾರು ಟಿಕೆಟ್ ಕೊಟ್ಟಿದ್ರು ಅವರೇ ವಿನಾರ್ ಕಳಿಸಿಡ್ತಾರೆ. ಅದು ತಪ್ಪೇನಿದ್ದಣ್ಣ. ನಾನು ಓಪನ್ ಆಗಿ ತಪ್ಪೇನಿದೆ, ಓಪನ್ ಆಗಿ ನಮ್ಮ ಕಣ್ಣಲ್ಲಿ ಏನು ಬರ್ತದೆ. ಕೋಟೆ ಅಂತ ಬಂಡವಾಳ ಹಾಕಿದ್ದೀವಿ. ಏನು ಬಂಡವಾಳ ಹಾಕ್ಬೇಕಾಯ್ತು ನಾವು? ಇಲ್ಲ ಯಾವುದೊಂದು ಎಲೆಕ್ಷನ್ ನಿಂತಿದ್ವಾ, ಟ್ರಾನ್ಸ್ಫರ್ ಮಾಡಿಸಿದ್ವಿ ನಮ್ಮ ಗೌರ್ಮೆಂಟಲ್ಲಿ ಕೇಳ್ಕೊಡಿ. ಯಾರಾದರೂ ಸುರೇಂದ್ರ ಕೊಟ್ಟಿದ್ದಾರೆ ಯಾರು ಕೇಳಿ. ಇಲ್ಲ ಯಾವುದೋ ಸೀಟ್ ಕೇಳಿದ್ದೀವಿ, ನಾವು ಟಿಕೆಟ್ ಕೇಳಿದ್ದೀವಿ. ಅವತ್ತು ಟಿಕೆಟ್ ಬಂದ ರಾಜಣ್ಣವ್ರಿಗೆ ಟಿಕೆಟ್ ಕೊಡಿ ಸ್ಥಳೀಯರಿಗೆ ಅಂತ ಹೇಳಿದ್ರು. ನಮ್ಮ ತಪ್ಪೇನು? ಅಲ್ಲ ಪಕ್ಷದಲ್ಲಿ ಏನು ತಪ್ಪು ಮಾಡಿದ್ವಿ ನಾವು? ಈಗ ಸ್ಥಳೀಯ ನಾಯಕತ್ವನ ಬದಲಾವಣೆ ಮಾಡಬೇಕು ಅಂತೀರಾ ಸರ್? ಯಾರು ತಾವು ಕಾರ್ಯಕರ್ತರು ಕೇಳ್ತಾ ಇದ್ದಾರೆ ನೋಡಿ. ನಾನು ಹೇಳೋದು ಸ್ಥಳೀಯ ಕಾರ್ಯಕರ್ತಲ್ಲ. ನಾವು ಏನು ಗೊತ್ತಾ, ಈಗ ಸ್ಥಳೀಯ ಕಾರ್ಯಕರ್ತರು BJPಲಿ, ಈಗ ನಮ್ಮ ಮನಸ್ಸು BJPಲಿ ಇರುತ್ತೆ ಅಲ್ವಾ. ಈಗ ನಾವು ಮನಸ್ಸೆಲ್ಲ BJPಲಿ ಇರ್ತೀವಿ. 20 ವರ್ಷ ಆದರೂ ನಾವು ಎಲೆಕ್ಷನ್ ಯಾವ ಟಿಕೆಟ್ ಕೇಳಲ್ಲ, BJPಲಿ ಇರ್ತೀವಿ. ನಮ್ಮ ಕೈಲಾದ ಮತ್ತೆ ಸೇವೆ ಮಾಡಿಕೊಂಡು ಒಂದು ಪಕ್ಷಕ್ಕೆ ಒಂದು ದುಡ್ಡು ಹೋಗ್ತೀವಿ. ಗೌರವ ಮೇಲೆ ಪಕ್ಷದ ವಿರೋಧ ಅಲ್ಲ, ವ್ಯಕ್ತಿಯ ವಿರೋಧನ ಸರ್? ಯಾರು ನೀವು? ನಮ್ಮ ಪಕ್ಷದ ವಿರೋಧ ಯಾಕೆ ಮಾಡಲಿ? ನಾವು ಪಕ್ಷದ ವಿರೋಧ ಯಾಕೆ ಮಾಡಿ ಹಾಕ್ಬೇಡ? ಇವತ್ತು ನಾವೇನು ಯಾವತ್ತಾದರೂ ಯಾವುದಾದ್ರೂ ನಿಮ್ಮ ಕಡೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ವಾ? ಇವತ್ತು ಸ್ಕೂಲ್ ದೇವರಾಜ್ ಇದು ಮಾಡಿಬಿಟ್ಟಾರೆ ಅಂದರೆ ನೀವು ಅಭ್ಯರ್ಥಿನ ವಿರೋಧ ಮಾಡ್ತಾ ಇದ್ದೀರ ಅಂತ? ಯಾರು ಸಿಸ್ಟಮ್ ಬಗ್ಗೆ ವಿರೋಧ ಮಾಡ್ತಾ ಇರೋದು? ರಾಮಚಂದ್ರಗೌಡರ ಮೇಲೆ ನನ್ನ ಪರ್ಸನಲ್ ಏನಿದೆ? ಪಕ್ಷ ಸಿದ್ಧಾಂತ ಇವತ್ತು ನಂದೀಶ್ ಪಾಪ ಎಷ್ಟು 20 ವರ್ಷದಿಂದ ರಾಜಕೀಯದಲ್ಲಿ ಇದ್ದಾರಾ? ಎಷ್ಟು ಜನ ಕಾರ್ಯಕರ್ತರು ತಾಲೂಕಲ್ಲಿ ಇವತ್ತು ನೋವು ಅನುಭವಿಸ್ತಾ ಇದ್ದಾರೆ, ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ಮೊನ್ನೆ ಯಾರೋ ಒಬ್ಬರು ಅಳ್ತಾರೆ ಚೌಟ್ರಿಯಲ್ಲಿ. ಏನು ರೀ ಹಂಗಾರೆ ನಾವೆಲ್ಲ ಎಲ್ಲೋಗ್ಬೇಕು? ಓಡಿ ಹೇಳಿ ಪರವಾಗಿಲ್ಲ. ನಾನು ನಮ್ಮ ಪರ, ನೀವು ನಮ್ಮ ಪರವಾಗಿ ಮಾತಾಡಿ. ಏನು ಮಾಡ್ಬೇಕು ನಾವೆಲ್ಲ? ನಾವು ಮಾಡೋದು ತಪ್ಪೇನು ನಿಮಗೆ? ಇಲ್ಲ ಪಕ್ಷದ ವಿರೋಧ ಚಟು ಒಂದೇನು ಮಾಡಿದ್ವಾ ಸರ್? ಈಗ ನೀವು ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ನೀವು ಸಹ ಸನ್ನದ್ಧರಾಗಿದ್ದಾರೆ ಸರ್? ಅಧಿಕಾರ ಚುಕ್ಕಾಣಿಯಿಂದ ಕಾರ್ಯಕರ್ತರ ಪಕ್ಷ ಇದು, ಯಾರು ಬೇಕಾದ್ರೂ ಟಿಕೆಟ್ ತರ್ಬೋದು. ಇದು ಟಿಕೆಟ್ ತಂದರು ನಾವೇನಾದರೂ ವಿರೋಧ ಅವ್ರ ಭಾಗವಹಿಸೋ ಪಕ್ಷದಲ್ಲಿ ನಾವು ಸಂಘಟನೆಗೆ ಹೇಳಿದ್ವಿ, ನೋಡಿ ಸರ್ ನಾವು ಪಕ್ಷದಲ್ಲಿ ಇರ್ತೀವಿ,
ಬಟ್ ಅದೊಂದು ಅವ್ರದ್ದು ಆಫೀಸ್ ಇದೆ. ಬಟ್ BJP ಆಫೀಸ್ ಕಚೇರಿಯಲ್ಲಿ ಮಾಡಿದ್ರೆ ನಾವೆಲ್ಲ ಭಾಗವಹಿಸ್ತೀವಿ. ಇವಾಗ ನಾನು ಹೊರಗಡೆ ಇದ್ದಾಗ MP ಎಲೆಕ್ಷನ್ ಎಲ್ಲ ಕಡೆ ಭಾಗವಹಿಸಿದ್ವಿ. ಅವರು ಆಫೀಸಲ್ಲಿ ಆಗೋ ಪ್ರೋಗ್ರಾಮ್ ಮಾತ್ರ ಹೋಗಿದ್ದು ಅಷ್ಟೇ. ನಾನು BJP ಬಿಟ್ಟಿಲ್ಲ ಸರ್. ವಿಚಾರ ನೀವು ಹೈಕಮಾಂಡ್ ತಂದಿದ್ದೀರಾ? ಯಾರು ನಿಮ್ಮ ಇದ್ರಿಗೆ ನೀವೇ ಸಮಸ್ಯೆ ಪರಿಷ್ಕರಿಸ್ಕೊಳ್ತೀವಿ. ಎಲೆಕ್ಷನ್ ಆಗಿ ಎಷ್ಟು ವರ್ಷ ಆಯಿತು? ಅಲ್ಲ, ಏನಂದ್ರೆ ಎಲೆಕ್ಷನ್ ಆಗಿ 2 ವರ್ಷ ಆಯಿತು. ಈಗ ಸ್ಟಾರ್ಟಿಂಗಲ್ಲಿ ಹೇಳಿದಾಗ ಏನಾಯ್ತು, ಇಲ್ಲಪ್ಪ ಅವ್ರಿಗೆ ಶಿಲ್ಗಡದ ಯಾರು ಏನು ದೇವರಾಜ್ ಏನು ರಾಜಣ್ಣವರು ಇವ್ರು ಯಾರು ಏನು ಗೊತ್ತಿರಲ್ಲ, 2 ದಿನ ಕಾಲಾವಕಾಶ ಕೊಡಿ, ಅವರಿಗೆ ತಿಳುವಳಿಕೆ ಬರುತ್ತೆ ಅಂತ ಹೇಳಿದರು. ನಾವು ಕಾಲಾವಕಾಶ ಮಾಡಿದ್ವಿ. ಈ ಕಾರ್ಯಕರ್ತರು ಒತ್ತಡದಾಗ ಇವಾಗ ರಾಜಣ್ಣಗೂ ಪಾಪ ಈಗ ರಾಜಣ್ಣಗಿಂತ ಲೀಡ್ರ್ ಬೇಕು, ನನ್ನ ಬಿಟ್ರಿ ರಾಜಣ್ಣಗಿಂತ ಲೀಡ್ರ್ ಬೇಕಾ? ಸರ್, ಸ್ಕೂಲ್ ದೇವರಾಜ್ ಅವರು 2 ವರ್ಷ ಇವಾಗ ಬೇಡ, ಇದು ಬಿಜೆಪಿಯಲ್ಲಿ ಸಕ್ರಿಯವಾಗಿ ಇಲ್ಲ ಅಂತ ಹೇಳ್ತಾರೆ. ಬಿಜೆಪಿ ಪಕ್ಷದ ನಾನು ಅದನ್ನೇ ಹೇಳದೆ, ಅವ್ರ ಆಫೀಸಲ್ಲಿ ಬಿಟ್ಟು ಬೇರೆ ಕಾರ್ಯಕ್ರಮ ಎಲ್ಲಿ ನಾವು ಅಟೆಂಡ್ ಆಗಿಲ್ಲ, ಅದನ್ನ ತೋರಿಸಿ. ನಿಮ್ಮ ಆಫೀಸ್ ಸಪರೇಟ್ ಆಗಿ ಏನಾದರೂ ಬಿಜೆಪಿ ಆಫೀಸ್ ಕಟ್ಟೋದು ನಾವು ಕೇಳ್ತೀವಿ, ನಾವು ವರಿಷ್ಠ ಹತ್ರ ಕೇಳ್ತೀವಿ. ಸರ್, ನಮ್ಮ ದಯವಿಟ್ಟು ಈ ಕಾರ್ಯಕ್ರಮ ಹೊಂದಿದ್ದಾರೆ. ಈಗ ಇಡೀ ಜಿಲ್ಲೆ, ಇಡೀ ಸ್ಟೇಟಲ್ಲಿ ಇಲ್ಲಿ ದೇಶದಲ್ಲೇ ಇಲ್ಲ ಒಂದು ಸ್ವಂತ ಜಾಗದಲ್ಲಿ ಒಂದು ಆಫೀಸ್ ಕಚೇರಿ ಇಲ್ಲ ಬಾಡಿಗೆ ಇರುತ್ತೆ, ಇಲ್ಲ ಸ್ವಂತ ಕಚೇರಿ ಇರುತ್ತೆ. ಈಗ ಸ್ವಂತ ಕಚೇರಿ ಇದ್ದಾಗ ಎಲ್ಲೋ ಒಂದು ವಿಚಾರ ಮಾನವೀಯತೆ ಅಂತ ಕಂಡಲ್ವಾ? ಹಂಗಾಗಿ ನಾವು ಪಕ್ಷದ ಕಚೇರಿ ನಾವು ಸಕ್ರಿಯವಾಗಿ ಹೋಗ್ತಾ ಇದ್ವಿ. ಅಲ್ಲ, ನಾನು ರಾಮಚಂದ್ರಗೌಡರಿಗೆ ಏನು ತಪ್ಪು ಮಾಡಿದ್ವಿ ಅದನ್ನ ಹೇಳಿಯಪ್ಪ. ಅದರಲ್ಲಿ ನಿಮ್ಗೆ ಏನು ತಪ್ಪು ಮಾಡಿದ್ವಿ? ನಾವು ದೇವರಾಜ್ ಅಂತ ಇವಾಗ ಹೇಳ್ತಾ ಇರಲಿಲ್ಲ, ಲಕ್ಷ್ಮೀ ಸ್ಕೂಲ್ ದೇವರಾಜ್ ಅಂತ. ನಾವು 7-8 ವರ್ಷದ ಕೆಲಸ ಮಾಡಿ ಎಲ್ಲೋ ಬೇಕು? ನಿಮ್ಮ ದೌರ್ಜನ್ಯ ಒಳಗಾಗಬೇಕಾ, ಇಲ್ಲ ನಿಮ್ಮ ದುಡ್ಡಿಗೆ ಒಳಗಾಗಬೇಕಾ ನಾವು? ಇಲ್ಲ, ಏನು ತಪ್ಪು ಮಾಡಿದ್ವಿ? ಇಲ್ಲ, ನಾವು ಕೋಟ್ಯಾಂತರ ರೂಪಾಯಿ ಹಾಳು ಮಾಡಿ 50 ಕಾರ್ಯಕ್ರಮಗಳಿದ್ದೀವಿ. ಇಲ್ಲ ಬೋದ್ರಲ್ಲಿ ನಾವು ರಾಜಣ್ಣ ನಾವು ಕಾರ್ಯಕ್ರಮ ಯಾವತ್ತ ರಾಜಣ್ಣ ಕಡ್ಗಣಿಸಿದ್ವಾ? 8 ವರ್ಷದಲ್ಲಿ ಸಣ್ಣ ಕಾರ್ಯಕ್ರಮ ರಾಜಣ್ಣ ಬಿಟ್ಟು ಮಾಡಿಲ್ಲ ನಾವು. ಸರ್, ಈಗ ವರಿಷ್ಠ ತೀರ್ಮಾನ ಮಾಡಿದ್ರೆ ಹೋದ್ರೆ 51,000 ಅಂತ ಹೇಳಿದ್ರೆ ಎಷ್ಟು ವರ್ಷ? ನಾನು 1 ನಿಮಿಷ ಮಾತಾಡ್ತೀನಿ. ಈಗ ಇವರು ಆಫೀಸಿಂದ ಹೊರಗಡೆ ಬಂದು ಯಾರೋ ಅಂದ್ರಂತೆ, ಪಾಪ ಅವ್ರಿಗೆ ಏನು ನ್ಯಾಯ ಕೊಟ್ರಿ ಎಷ್ಟು ಮಂಚ ಅಧ್ಯಕ್ಷನಿಗೆ? ನಾನು ಇದೊಂದು ಫೋಟೋ ಹಾಕಿದ್ದಕ್ಕೆ ಅಲ್ಲಿ ಮೌನೇಶ್ ಅಂದ್ಬಿಟ್ಟು ಕೆಲಸ ಮಾಡೋನು 1300 ಮೆಂಬರ್ಶಿಪ್ ಮಾಡಿದ್ದಾನೆ. ಒಬ್ಬ XMLA ಮೇಲೆ ಪಾಟೇಲ್ ಇದ್ದಾನ ಅವನು, ಹಂಗೆ ಹಿಂಗೆ ಅಂತ ಫೋನಲ್ಲಿ ಇವರು ಯಾರು ಆನಂದ್ ಗೌಡರು ಮೌನೇಶ್ ಅಂದ್ಬಿಟ್ಟು ಮಾತಾಡ್ತಾರೆ. ಮತ್ತೆ ನಂಗೆ ವೈಯಕ್ತಿಕವಾಗಿ ಬೆದರಿಕೆ ಕರೆಗಳು ಮಾಡ್ತಾರೆ. ಅವ್ನು ನಮ್ಮನ್ನ ಮನೆಗೆ ಕರ್ಕೊಂಡು ನಡಿ ಏನು ಮಾಡ್ತಾರೆ ಹೇಗೆ ಹೇಗೆ ಅಂತ. ಇದ್ರ ಬಗ್ಗೆ ನಾನು ಮುಂದಿನ ಹೋಗಿ SP ಹತ್ರ ಕುತ್ಕೊಂತೀನಿ. ಅಷ್ಟು ಸರ್ ಬಿಡಲ್ಲ ನಾನು. ಯಾವಾಗ ನಡೆದಿರೋ ಸರ್ ಘಟನೆ? ಇದು ಒಂದು ಆಯ್ತು ಸರ್, ಒಂದು 5 ತಿಂಗಳಾಗಿದೆ. ಯಾಕೆ ದೂರ್ಕೊಳ್ಳಿಲ್ಲ ಸರ್? ಇನ್ನು ಮನೆ ಹತ್ರ ಬಂದು ಮನೆಗೆ ನುಗ್ಗಿ ಹೊಡಿತಾರಂತ ನಾನು ಕಾಯ್ತಾ ಇದ್ದೀನಿ ಸರ್. ಅದಕ್ಕೆ ಮನೆ ಹತ್ರ ಬರಲಿ, ಮುಂದಿನ ಹೋಗಿ SP ಸಾಹೇಬ್ರ ಹತ್ರ ಕುತ್ಕೊಂತೀನಿ ನಾನು. ರೆಕಾರ್ಡ್ ಸಮೇತ ಇದೆ ನನ್ನ ಹತ್ರ, ಫೋನಲ್ಲಿ ರೆಕಾರ್ಡ್ ಸಮೇತ ಇದೆ ನನ್ನ ಹತ್ರ. ಈಗ ಚಟುವಟಿಕೆಗಳು ನಾವು ಯಾರು ಭಾಗಿಯಾಗಿಲ್ಲ. ಅವರಿದ್ರು ಅವ್ರ ಆಫೀಸಲ್ಲಿ ಕೆಲಸ ಮಾಡ್ತಾರೋ ಮತ್ತೊಬ್ಬರು ಮಗದವರು ಯಾವ ವ್ಯಕ್ತಿಗೆ ಏನು ಸ್ಥಾನಮಾನ ಕೊಡಬೇಕು. ಇದೇ ಇವನು 1300 ಬಂದಾಗ ಅವ್ರ ಮನೆಗೆ ಹೋಗ್ಬಿಟ್ಟು ಶಾಲು ಹಾಕಿ ಗೌರವ ಕೊಟ್ಟು ಮೊಬೈಲ್ ಗಿಫ್ಟ್ ಕೊಟ್ಟು ಬಂದರು. ಅದು ಸಣ್ಣ ಪುಟ್ಟ ಏನೋ ಆಗ್ತಂದ್ರೆ ಅದೇ ಆಫೀಸಲ್ಲಿ ಫೋನ್ ಮಾಡಿ ಹೇಳಿದಾಗ ಇದೇ ನಮ್ಮ ಮಂಡಲ ಅಧ್ಯಕ್ಷರು ಅವರೆಲ್ಲ ಏನೇನು ಮಾತಾಡಿದ್ದಾರೆ ಅಂತೆಲ್ಲ ರೆಕಾರ್ಡ್ ಆಗಿದೆ. ಅವನಾಗಿ ಈಗ ಅಭಿಮಾನ ನನಗೆ ಇಡೀ ತಾಲೂಕಿನಲ್ಲಿ ನಿಮಗೆಲ್ಲ ಗೊತ್ತಿದೆ. ಕಾಂಗ್ರೆಸ್ ಇರ್ಬೋದು, ದಳದವ್ರು ಇರ್ಬೋದು, BJP ಅವ್ರು ಇರ್ಬೋದು, ಎಲ್ಲ ಕೂಡ ಪ್ರೀತಿ ಮಾಡ್ತಾರೆ. ಎಲ್ಲ ಕಡೆ ಹೋಗ್ತೀನಿ, ಹೋದಾಗ ಬರ್ತಾರೆ, ಫೋಟೋ ಮಾಡ್ತಾರೆ. ಅದನ್ನೆಲ್ಲ ವರಿಷ್ಠ ಒಳಗೆ ಚರ್ಚೆ ಮಾಡೋ ಅವಶ್ಯಕತೆ ಇದಾ? ಇವೆಲ್ಲ ಹೇಳಿದ್ರೆ ಇನ್ನೂ ಡೀಪಾಗಿ ಹೋಗೋದು ಬೇಡ. ನಾನು ಪ್ರತಿಯೊಂದು ಇನ್ಸ್ಟಿಟ್ಯೂಟ್ ಕೂಡ ಅವರು ನನ್ನ ಮೇಲೆ ಹೇಳ್ತಾರೆ, ನಾವು ಕರೆದ್ರಿ ಬರಲ್ಲ ನನ್ನಲ್ಲೂ ಹೇಳ್ತಾರೆ. ಇವಾಗ ಕೇಳೋರನ್ನ ಅದಕ್ಕೆ ಏನು ಬೇಡ ಅಂತ ನಾನು ಏನು ವರಿಷ್ಠ ಗಮನಕ್ಕೆ ತಂದಿದ್ವಿ. ಅವ್ರು ಹೇಳಿದಾಗ ನಮ್ಮೆಲ್ಲ ತಾಲೂಕಿನ ಜನತೆಗೆ ಇದು ಗೊತ್ತಾಗಬೇಕು, ನಾವು ಮಾಡ್ತೇವೆ ಅಂತ ಹೇಳಿದ್ಮೇಲೆ ಅದನ್ನು ಮಾಧ್ಯಮದಲ್ಲಿ ಯಾಕೆ ಮಾತಾಡ್ತಾ ಇದ್ವಿ ಅಂದರೆ ಸುಮ್ಮನೆ ಎಲ್ಲ ಫೋನ್ ಮೊನ್ನೆ ನಾನು ಕರೆದಾಗ ಎಷ್ಟೋ ಜನಕ್ಕೆ ಫೋನ್ ಮಾಡಿ ಏನು ಹೇಳಿದ್ರು ಅಂತ ಅವ್ರನ್ನೇ ಕೇಳಿ. ಮತ್ತು ಸುಳ್ಳು ಹೇಳೋದು ನಾನು ಹೇಳಿಲ್ಲ, ನಾನು ಮಾಡಿ ಸುಳ್ಳು ಹೇಳ್ಬೋದು. ಸುಳ್ಳು ಯಾವತ್ತೂ ಸತ್ಯ ಆಗಲ್ಲ ಸರ್. ಸತ್ಯನೇ. ವೈಯಕ್ತಿಕವಾದ ಮನಸ್ತಾಪ ಇಲ್ಲ. ಈ ಮನೆ ಫಂಕ್ಷನ್ ಕಡೆ ಹೋಗಿಲ್ವಾ ನಾನು? ಪೊಲಿಟಿಕಲಿ ಆಫೀಸ್ಗೆ ಹೋಗಿ ನಾನು 3 ತಿಂಗಳಾಯ್ತು. ಯಾಕಂತ ಚರ್ಚೆ ಮಾಡಲಿಲ್ವ ಅಂತ? ಯಾಕೆ ಬಲ್ಲದ್ ಕೇಳಿಲ್ಲ? ನಡೀತದೆ ನಮ್ದು ಗಾಡಿ ಓಡಿಸಿ. ಸುಮ್ಮನೆ ಈ ಮಾಧ್ಯಮಗಳಲ್ಲಿ ಇದುವರೆಗೇನು ಮಾಧ್ಯಮ ಯಾವತ್ತಾನ ಮಾತಾಡ್ತಾ ಅವ್ರ ಕರೆದ ಮೀಟಿಂಗ್ ಕೂತ್ಕೊಂಡು ಅವರೇ ಮಾತಾಡ್ತಾ ಎದ್ದೋಗ್ತಾ ಇದ್ವಿ ನಾ. ಸರ್, ಇದು ಇವತ್ತಿನ ಪತ್ರಿಕಾಗೋಷ್ಠಿ ಸ್ವಾಭಿಮಾನಿಗಳ BJPಯ ಮುಖಂಡರು ಕರೆದಿರೋದಕ್ಕೆ ಒತ್ತಾಯವಾಗಿ ರಾಜಣ್ಣ ಅವರು ಬಂದಿದ್ದಾರೆ ಅಂತ ಅದರ ಬಗ್ಗೆ ಅವೆಲ್ಲ ಸುಳ್ಳು. ಅವೆಲ್ಲ 100ಕ್ಕೆ 200 ಭಾಗ ಸುಳ್ಳು. ಸರ್, ಶಿಡ್ಲಘಟ್ಟ ಏನು ಕ್ಷೇತ್ರದಲ್ಲಿ BJP ಸ್ವಲ್ಪ ಮಟ್ಟಕ್ಕೆ ಇದ್ದಿದ್ದನ್ನು ಸಿಕಲ್ ರಾಮಚಂದ್ರಗೌಡರು ಬಂದು ಮತ್ತು ನೀವು ಮತ್ತು ಸಿಕಲ್ ರಾಮಚಂದ್ರ ಜೊತೆಗೂಡಿ ಈ ಒಂದು 55,000 ಮೆಂಬರ್ಶಿಪ್ ಮಾಡಿದ್ವಿ. ಇದ್ರಿಗೆ ಆಗಿಲ್ಲದ ಒಂದು ಗೊಂದಲ ಈಗ ಯಾಕೆ ಸರ್? ಅಷ್ಟು ಸ್ವಲ್ಪ ಮಟ್ಟಿಗೆ ಇದ್ದ BJP ಪಕ್ಷನ ಇವತ್ತು ದೊಡ್ಡ ಮಟ್ಟಿಗೆ ಬೆಳ್ತಂದಿದ್ರು. ಇಡೀ ಜಿಲ್ಲೆಯಲ್ಲಿ 2ನೇ ಸ್ಥಾನ ಬಂದಿದೆ BJP. ಮೆಂಬರ್ಶಿಪ್ ಬಿಡಿ,
ಮೆಂಬರ್ಶಿಪ್ ನಂದೀಶ್ ಕಾಲದಲ್ಲಿ 40,000 ಆಗಿತ್ತಣ್ಣ ಸರ್? ನಂದೀಶ್ ಅಧ್ಯಕ್ಷರಾಗಿದ್ದು 40,000 ಆಗಿತ್ತು. ನೋಡಿ ಬ್ರದರ್, ಮೆಂಬರ್ಶಿಪ್ ಅವೆಲ್ಲ ಬಿಡ್ರಿ. ದಟ್ ಈಸ್ ನಾಟ್ ದ ಎಸ್ಟಾಬ್ಲಿಷ್ ಆಫ್ ದ ಪಾರ್ಟಿ. ಪಾರ್ಟಿ ಕಟ್ಟಬೇಕಾದ್ರೆ ನಮ್ಮ ಕಾರ್ಯಕರ್ತರು ಜನರು ಪ್ರೀತಿ ವಿಶ್ವಾಸದಿಂದ ಹುಮ್ಮಸ್ಸಾಗಿ ಪ್ರೀತಿಯಿಂದ ನಮ್ಮ ಪಕ್ಷ ನಮ್ಮ ನಾಯಕತ್ವ ಬೇಕಂತ ಬರಬೇಕು. ಮೆಂಬರ್ಶಿಪ್ ಏನ್ ಮಾಡ್ಬೇಕಂದ್ರೆ ಅದು ನಿನಗೂ ಗೊತ್ತಿದೆ, ಅಥವಾ ಅದೇ ದೊಡ್ಡ ಸಾಧನೆ ಅಲ್ಲ. ಈ ನಾನು ನಿಮ್ಗೆ ಪ್ರಶ್ನೆ ಮಾಡ್ಬೇಕಾದ್ರೆ ಅದು ನಮ್ಮಲ್ಲಿ ಇನ್ನೂ ಗೊಂದಲ ಆಗ್ತದೆ. ಅದು ಬಿಡಿ, ಮೆಂಬರ್ಶಿಪ್ ಮಾಡಿದ್ರಣ್ಣ. ಸರ್, ಗ್ರಾಮಾಂತರ ಮಂಡಲಾಧ್ಯಕ್ಷರು ಕಡೆಗಣಿಸ್ತಾರೆ. ಇದೆಲ್ಲದಕ್ಕೂ ಪ್ರೇರೇಪಣೆ ಇವತ್ತಿನ ಪತ್ರಿಕಾಗೋಷ್ಠಿ ಅಂತಾರೆ ಸರ್. ಈಗ ಕಡೆಗಣಿಸೋದು ಅಂತಲ್ಲ, ಪೂರ ಕಡೆಗಣಿಸ್ಬಿಟ್ಟಿದ್ದಾರೆ. ಮುಚ್ಚುಮರಿ ಏನಿಲ್ಲ. ಈ ಸೀಟ್ ಈಗ ಕೆಲವು ಇದು ಏನಂದ್ರೆ ಪಕ್ಷದವರು ಕೆಲವು ಟೈಮ್ ತಪ್ಪು ಮಾಡಿದ್ರು, ಇಲ್ಲ ಅಂತ ಹೇಳೋದು. ಏನಂದ್ರೆ ಪಕ್ಷದವ್ರು ಯಾಕೆ ತಪ್ಪು ಮಾಡಿದ್ರೆ, ಏನೋ ಪೊಸಿಷನ್ನು, ಏನೋ ಒಂದು ರಿಲೇಷನ್ಶಿಪ್ಪು, ಏನೋ ಒಂದು ಇನ್ಫಾರ್ಮೇಷನ್, ಶಿಡ್ಲಘಟ್ಟದ ಶಕ್ತಿ ಇಲ್ಲ ಯಾರೋ ಒಬ್ರು ಅಂತ. ಈಗ ಯಾಕೆ ಆಗಿದೆ ಅಂದರೆ, ಶಿಡ್ಲಘಟ್ಟದಲ್ಲಿ ನಿಮ್ಗೆ ಗೊತ್ತಿರ್ಬೋದು, 20 ವರ್ಷದಿಂದ ಹೊರಗಡೆಯವರು ಟಿಕೆಟ್ ಕೊಟ್ಕೊಂಡ್ಬಂದಿದ್ದಾರೆ. ಯಾರು 3 months ಬ್ಯಾಕ್ ಬಂದು ಫ್ಲೆಕ್ಸ್ ಹಾಕಿ ಸ್ವಲ್ಪ ದುಡ್ಡಿದೆ ಅಂತ ಗೊತ್ತಾರೆ, ಅವ್ರು ಟಿಕೆಟ್ ಕೊಟ್ಕೊಂಡ್ಬಂದಿದ್ದಾರೆ. ಅದನ್ನು ನಾವು ಪಕ್ಷದ ಮುಂದಿನ ದಿನಗಳಲ್ಲಿ ಮಾತಾಡ್ತೀವಿ. ಸರ್, ಈಗ ತೊಂದರೆ ಆಗಿದೆ 20 ವರ್ಷದಿಂದ, ಹಾಗಾಗಿ ಶಿಡ್ಲಘಟ್ಟದಲ್ಲಿ ಬಲಿಷ್ಠ ಆಗಿದೆ ಅಂತ ಮಾತಾಡ್ತೀವಿ. ಈಗ ಯಾವ ಟಿಕೆಟ್ ಕೊಟ್ಟಾಗ ಏನು ಮಾಡ್ತಾರೆ, ಈಗ ನಮ್ಮಂಥವ್ರು ಏನು ಸ್ವಲ್ಪ ದಿವಸ ಬೇಸರ ಆಗಿದ್ದೀವಿ, ಅವ್ರ ಲೀಡರ್ಶಿಪ್ ಇದ್ದಪ್ಪ ಬೇಜಾರು ಮಾಡ್ಬೋದು, ಯಾಕಂದ್ರೆ ಪಕ್ಷದ ದ್ರೋಹ ಮಾಡಬಾರ್ದು, ಸುಮ್ಮನೆ ಇದ್ದಾಗ ಏನಾಗುತ್ತೆ ಅವ್ರದ್ದು ಅವ್ರ ಲೀಡರ್ಶಿಪ್ಪಲ್ಲಿ ಅವ್ರನ್ನ ಬೇಕಾದವ್ರನ್ನ ಅಧ್ಯಕ್ಷರುಗಳು ಮಾಡ್ಕೊಂಡ್ಬರ್ತಾರೆ. ಮಾಡ್ಕೊಂಬಂದಾಗ ಅದಾಗಿ ಆಗ್ತದೆ. ಸರ್, ಅದು ಜಿಲ್ಲಾಗೆ ಸಂಬಂಧಪಟ್ಟಿರೋ ಅಧ್ಯಕ್ಷರು ನಾವು ಹೆಂಗೆ ಮಾಡೋಕ್ಕಾಗುತ್ತೆ ಅಂತ ಅವ್ರಿಗೋಗಿ ಯಾರು ನಿಮ್ಮ ಮಾತು ಕೇಳ್ತಾರೆ ಜಿಲ್ಲಾಧ್ಯಕ್ಷರು? ಸರ್, ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಇದ್ದಾಗ ನಾನೇ ಮಾತಾಡಿದ್ದೆ. ಇದೇ ಇವತ್ತು ಏನಾಗಿರೋಲ್ಲ, ನಮ್ಗೆ ಯಾವುದು ಬೆಳೆಸ ನಾವು ಜಿಲ್ಲೆಯಲ್ಲಿ ಏನು ಬರ್ತಾರೆ ನನ್ನದೆಲ್ಲ ಚರ್ಚೆಗಳು ಮಾಡಿ ನಾವೊಂದು ಲೀಸ್ಟ್ ಕೊಟ್ಟಿದ್ವಿ. ಆ ಲೀಸ್ಟ್ ಕೊಟ್ಟರೆ ಆಯ್ತು ಅಂತ ಹೋಗಿ ನೋಡಿ ಚೆಕ್ ಮಾಡಿ ಸ್ಕೂಟ್ ಮಾಡಿ ಇಲ್ಲಿ ಮಹಿಳಾ ಘಟಕ ಕೊಟ್ಟಾದ್ರೆ ಅದ್ರಲ್ಲಿ 50% ಆಗಲಿಲ್ಲ. ಯಾರ ಮೇಲೆ ಹೋಗಿ ಜಗಳ? BJP ಒಂದು ಸಿದ್ಧಾಂತ ಐತೆ, ಅದು ಹೇಳ್ದಲ್ಲ, ಜಿಲ್ಲಾಧ್ಯಕ್ಷ ಮಾಡೋದು, ರಾಜ್ಯಾಧ್ಯಕ್ಷ ಮಾಡೋದು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂತ ಹೇಳ್ತಾರೆ. ಏನು ಸರ್? ಸರ್, ಈಗ ರಾಜಣ್ಣ ಅವರ ಪಕ್ಷದಲ್ಲಿ ಬಿಜೆಪಿ ಪಕ್ಷದಲ್ಲಿ ಏನು ಸ್ಥಾನಮಾನ ಏನು ಕೊಟ್ಟಿಲ್ಲ. ಏನು ಇಟ್ಕೊಂಡಿದ್ದೀರಿ ಸರ್? ಏನು ಮಾಜಿ ಶಾಸಕರು ಸಕ್ರಿಯ ಸದಸ್ಯನಾಗಿದ್ದೀನಿ. ರೆಸ್ಪೆಕ್ಟ್ ಬಿಟ್ಟು ಏನಕ್ಕೆ ಸಕ್ರಿಯ ಸದಸ್ಯನಾಗಿದ್ದೀನಿ ಅಷ್ಟೇ. ನಾನು ಈ ವಿಚಾರವನ್ನ ನಮ್ಮ ಮಿತ್ರರಿಗೆ ಹೇಳೋದಿಷ್ಟೇ. ಮೊನ್ನೆ ಜನಾಕ್ರೋಶ ಸಭೆಗೆ ಪೂರ್ವ ಚಿಕ್ಕಬಳ್ಳಾಪುರದಾಗ ಅವತ್ತು ಯಾರು ಬರಲಿಲ್ಲ. ನಮ್ಮ ರಾಜ್ಯ ಕಾರ್ಯದರ್ಶಿ ಮುನರಾಜು, ಬಾಗೇಪಲ್ಲಿ ಅಭ್ಯರ್ಥಿ, ಶಿಡ್ಲಘಟ್ಟದ ಅಭ್ಯರ್ಥಿ, ಚಿಂತಾಮಣಿ ಅಭ್ಯರ್ಥಿಗೆ ಬಂದಿದ್ರು. ನಾವು ಅಷ್ಟೇ ಕೂತ್ ಮಾತು ನನಗೂ ಹೇಳಿದೆ, ಅವತ್ತು ಹೇಳಿದೆ, ಪಕ್ಷ ಕಟ್ಟೋದು ಅಷ್ಟು ಈಸಿ ಅಲ್ಲ ಸರ್, ಬರೀ ಮೆಂಬರ್ಶಿಪ್ ಎಲ್ಲ ಜನರ ವಿಶ್ವಾಸ ಜನ ಗಳಿಸ್ಬೇಕು. ನೀವು ಮೊನ್ನೆ ಒಬ್ಬ MLA ಆಗ್ಬೇಕಾದ್ರೆ ಎಷ್ಟು ಕಷ್ಟ ಇದೆ, ಎಷ್ಟು ಸುತ್ತಬೇಕು, ಎಷ್ಟು ಜನ ಪ್ರೀತಿ ವಿಶ್ವಾಸ ಗಳಿಸ್ಬೇಕು, ಎಷ್ಟು ಜನ ನಮಸ್ಕಾರ ಆಗಬೇಕು, ಎಷ್ಟು ಹಣ ಖರ್ಚು ಮಾಡಬೇಕು, ಎಷ್ಟು ನಿಮ್ಮ ಸಮಯ ವ್ಯರ್ಥ ಮಾಡಬೇಕು. ಇವತ್ತು ನೀವು ರಾಜ್ಯ ಕಾರ್ಯದರ್ಶಿಗಳಾಗಿದ್ದೀರಿ. ಯಾರು? ಸಿ ಮುನರಾಜು. ಇಡೀ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 11 ಜನ ಮಾಜಿ ಶಾಸಕರಿದ್ದೀವಿ. ಏನು ಸರ್? 11 ಜನ ಮೇಲೆ ಯಾರನ್ನಾದ್ರೂ ರಾಜ್ಯ ಮಟ್ಟದಲ್ಲಾಗಲಿ ಜಿಲ್ಲಾ ಮಟ್ಟದಲ್ಲಾಗಲಿ ಯಾವುದೇ ಒಂದು ಜಿಲ್ಲೆ ಉಸ್ತುವಾರಿ ಗುರುಸಿದಾರಾ? ಈಗ 54,000 ಮೆಂಬರ್ಶಿಪ್ ನಮ್ಮನ್ನೆಲ್ಲ ಕಡೆಗಣಿಸಿ ಅವರು ನಾವು ನಾಯಕತ್ವದಲ್ಲಿ ಮಾಡಿದ್ರು. ರಾಜಣ್ಣ ಅವರೇ, ನಿಮ್ಮ ನಡುವೆ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಸರಿ ಹೋಗದೇ ಇದ್ರೆ ತಾವು ಈ ಪಕ್ಷವನ್ನ ಚೇಂಜ್ ಮಾಡ್ತೀರಾ ಅಥವಾ ಬೇರೆ ಪಕ್ಷಕ್ಕೆ ಹೋಗ್ತೀರಾ? ಅವೆಲ್ಲ ಏನೂ ಇಲ್ಲ. ನಾನು ಸದ್ಯಕ್ಕೆ ಭಾರತೀಯ ಜನತಾ ಪಕ್ಷದಲ್ಲಿ ಡಾಕ್ಟರ್ ಸುಧಾಕರ್ ನಾಯಕತ್ವದಲ್ಲಿ ನಾನು ಭಾರತೀಯ ಜನತಾ ಪಕ್ಷ ಸೇರಿದ್ದೀನಿ. ಭಾರತೀಯ ಜನತಾ ಪಕ್ಷದಲ್ಲಿ ಇರ್ತೀನಿ. ಪಕ್ಷ ಸಂಘಟನೆ ಮಾಡ್ತೀವಿ. ಇವೆಲ್ಲ ಸಣ್ಣ ಪುಟ್ಟ ಅವ್ರಿಗೂ ಸರಿ ಹೋಗ್ಲಂತ ನಾನು ಸರಿ ಹೋಗ್ಲಂತ ಅವರು ಹಠಮಾರಿತನ ಬೇಡ. ಅಂದರೆ ನಾನು ಮೊನ್ನೆ ಸುಧಾಕರ್ ಕರೆದ, ಅದು ನನಗೆ ಪತ್ರಿಕಾಗೋಷ್ಠಿನೂ ಕರೀತಾ ಇಲ್ಲ. ನೋಡೋಣ, ವೇಟ್ ಅಂಡ್ ಸಿ. ನಾನೇ ಉತ್ತರ ಕೊಡ್ತಾರೆ. ಕರೆದ ಮೇಲೆ ನನ್ನ ಜವಾಬ್ದಾರಿ, ನನ್ನ ಕ್ಷೇತ್ರದ ನನ್ನ ಅಭಿಮಾನಿಗಳು ಇವತ್ತು ಭಾರತೀಯ ಜನತಾ ಪಕ್ಷ ಹಿಂದೆ ಏನಿತ್ತು ಎಲ್ಲ ನೋಡ್ಕೊಂಡು ವೀರಪ್ಪನವ್ರ ಕಾಲದಲ್ಲಿ 18,000 ಮತ ಬಂದ ಮೇಲೆ ಯಾರು 5,000 ಮೇಲೆ ಹತ್ತಲಿಲ್ಲ. ಗೊತ್ತಿದೆಯಲ್ಲ ಸರ್? ಅದಾದ್ಮೇಲೆ ನಾವೆಲ್ಲ ಬಂದ್ವಿ, ಗ್ರಾಮ ಪಂಚಾಯತ್ ಗೆದ್ವಿ, ಮತ್ತೊಂದು ಸಂಘಟನೆ ಮಾಡಿದ್ವಿ. ಆಯ್ತು, MLA ಟಿಕೆಟ್ ಕೊಡಲಿಲ್ಲ, ಅವ್ರು ಕೊಟ್ಟು ಸಂತೋಷ. ನಾವು ಒಗ್ಗಟ್ಟಾಗಿ ಸಾಮೂಹಿಕವಾಗಿ ಎಚ್ಚರಿಕೆ ಮಾಡಿದ್ವಿ. ಅದನ್ನ ಯಾವ ರೀತಿ ನಾಯಕತ್ವ ತಗೊಂಡೋಗೋದು ಅಷ್ಟು ಈಸಿ ಅಲ್ಲ, ನಾಯಕತ್ವ ಉಳಿಸ್ಕೋ ಅಷ್ಟು ಈಸಿ ಅಲ್ಲ. ಇವತ್ತು ಕ್ಷೇತ್ರದಲ್ಲಿ ಎಲ್ಲಾ ಸಮುದಾಯದವರು, ಎಲ್ಲಾ ಪಕ್ಷದವರು ನಾನು ಲೈಕ್ ಮಾಡ್ತಾರೆ. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾರೋ ಬಂದು ಕಾಂಗ್ರೆಸ್ ಅಭ್ಯರ್ಥಿ ಇರ್ಬೋದು, ಮಾಜಿ ಶಾಸಕರು ಇರ್ಬೋದು, ಮಾಜಿ ಮಂತ್ರಿ ಇರ್ಬೋದು, ಎಲ್ಲೋ ಒಂದು ಕಾರ್ಯಕ್ರಮಲ್ಲೋ, ಮದುವೆಯಲ್ಲೋ, ದೇವಸ್ಥಾನ ಫೋಟೋ ಇದೆ, ಆ ಫೋಟೋ ಕಲೆಕ್ಟ್ ಮಾಡ್ಕೊಂಡು ವರಿಷ್ಠ ಕೊಡೋದು ಎಷ್ಟು ಸಮಂಜಸ, ಎಷ್ಟು ನ್ಯಾಯ ಹೇಳಿ. ಈ ನಿಟ್ಟಿನಲ್ಲಿ ನಾವು ಮಾಡಿಲ್ಲ ಅಂತಾರೆ. ಏನೇಳಿ ಏನ್ ಸರ್? ಅರ್ಥ ಮಾಡ್ಕೊಳ್ರಿ. ಇವೆಲ್ಲ ಯಾರು ಮಾಡ್ಬೇಕಾದ್ರು ಒಂದು ಅಧಿಕಾರ ಇರೋದು, ಒಂದು ಜವಾಬ್ದಾರಿ ಇರೋದು. ನಾನು ಮಾಜಿ ಶಾಸಕ, ನಾಯಕ ಅಷ್ಟೇ, ನಾನು ಲೀಡರ್.
ನೀವು ಮಂಡಲ ಪದಾಧಿಕಾರಿಗಳಾಗಿದ್ವಿ, ಜಿಲ್ಲಾ ಪದಾಧಿಕಾರಿಗಳಾಗಿದ್ವಿ, ಅಭ್ಯರ್ಥಿ ಆಗಿದ್ವಿ. ಇವತ್ತು ಬಿಜೆಪಿಯಲ್ಲಿ ಎಲ್ಲ ಯಾರು ಪ್ರಧಾನ ಕಾರ್ಯದರ್ಶಿ, ಯಾರು ಅಭ್ಯರ್ಥಿ ಅವ್ರಿಗೆ ಹೆಚ್ಚು ಒತ್ತು ಕೊಡ್ತಾರೆ. ಕೊಡ್ಲಿ, ನೀನ್ ಹೆಂಗ್ ಬೆಳೆಸ್ಕೊಳ್ಬೇಕು, ನಿನ್ನ ಕ್ಷೇತ್ರ ಹೆಂಗ್ ನೀನು ಉಳಿಸ್ಕೋಬೇಕು, ಮಾಡ್ತಾ ಇದ್ದೀರಾ ಕೆಲಸನ? ಒಬ್ಬ ವ್ಯಕ್ತಿ 3 ದಿನದಿಂದ ಕಾಣಿಸಿಲ್ಲ ಅಂತ ನೀವು ನಿಮ್ಮ ಯಾರೋ ಒಬ್ಬ ನಿಮ್ಮ ಸ್ನೇಹಿತರು 3 ಪತ್ರಿಕೆಗಳಿಂದ ಯಾಕಪ್ಪ ನೀವು ಪ್ರಶ್ನೆ ಮಾಡ್ಬೇಕು, ನೀವು ಅಧ್ಯಕ್ಷನಾದವನು ಯಾಕಪ್ಪ ಬರಲಿಲ್ಲ ಇವನು ಅಂತ ಅಲ್ವಾ? ದಟ್ ಇಸ್ ದ ರೆಕ್ಟಿಫಿಕೇಶನ್ ಆಫ್ ದ ಫಾಲ್ಟ್ಸ್. ಇವೆಲ್ಲ ನಾವು ಮಾತಾಡೋಕೆ ಸುಮ್ಮನೆ ಅದ ಗೊಂದಲ, ರಾಜನ್ ಹಂಗೆ ಮಾತಾಡ್ಬಿಟ್ಟು, ರಾಜನ್ ಹಿಂಗೆ ಮಾತಾಡು, ರಾಸಿಟ್ಟು. ದಯವಿಟ್ಟು ನಾನು ನಿಮ್ಗೆ ಕೈ ಮುಗಿ ಕೇಳ್ಕೊತೀನಿ, ನಮಗೆ ಯಾವುದೇ ಗೊಂದಲ ಇಲ್ಲ. ಆದರೆ ಯಾರ ವ್ಯಕ್ತಿಗೆ ಯಾವ ಕಾರ್ಯಕರ್ತರಿಗೆ ಪಕ್ಷ ಕಟ್ಟಕ್ಕೆ ಒಬ್ಬರಿಂದ ಯಾವತ್ತೂ ಸಾಧ್ಯವಿಲ್ಲ, ಅಥವಾ ಒಂದು 4 ಜನ ಪದಾಧಿಕಾರಿಗಳಿಂದ ಪಕ್ಷ ಕಟ್ಟಕ್ಕೆ ಸಾಧ್ಯವಿಲ್ಲ. ಅದನ್ನು ಅರ್ಥ ಮಾಡಿಕೊಂಡು ಇಡೀ ಕ್ಷೇತ್ರದ ಉದ್ದಗಲಕ್ಕೂ ಈಗ ನಾಳೆ ನೀನು ಒಂದು ಕಾರ್ ತಗೊಂಡು 4 ಜನ ನೀನು ಇಡೀ ನಾನು ನೆಕ್ಸ್ಟ್ ಅಭ್ಯರ್ಥಿ ಓಡಾಡಿದ್ರೆ ನೋಬಡಿ ವಿಲ್ ಸ್ಟಾಪ್ ಇಟ್ ಅಲ್ವಾ ಸರ್? ಯಾರೇನು ಬೇಕಾದ್ರೂ ಮಾಡ್ಬೋದು. ನೋಡಿ, ಇತಿಹಾಸ ನೋಡಿದ್ರಲ್ಲ ಶಿಡ್ಲಘಟ್ಟ ತಾಲೂಕಿನಲ್ಲಿ ಯಾರ್ಯಾರು ಏನೇನು ಮಾಡಿದ್ರು, ಯಾರು ಬಿಜೆಪಿಯಲ್ಲಿ ಏನಾಯ್ತು, ಇನ್ನೊಂದು ಏನಾಯ್ತು, ಇಂಡಿಪೆಂಡೆಂಟ್ ಏನಾಯ್ತು, JDS ಬಂದವರು ಏನಾಯ್ತು, ಕಾಂಗ್ರೆಸ್ ಬಂದವರು ಎಲ್ಲ ನೋಡ್ತಾ ಇದ್ದೀರಲ್ಲ. ಜನರ ಮನಸ್ಸು ಗೆಲ್ಲಬೇಕು, ಜನಕ್ಕೆ ಪ್ರೀತಿ ವಿಶ್ವಾಸ ಬೇಕು, ಜನರಿಗೆ ಓಟ್ ಹಾಕ್ಬೇಕಂತ ಮನಸ್ಸು ಬರಬೇಕು. ಆ ರೀತಿಯಲ್ಲಿ ನಾವು ಸಂಘಟನೆ ಮಾಡಬೇಕು. ಬರೀ ಇವನೊಬ್ಬನ ಚಾಡಿ ಹೇಳ್ಕೊಂಡು ದೂರ ಇದುವರೆಗೂ ನಾನು 2 ವರ್ಷ ಯಾವ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದೀನ? ಇವತ್ತು ನನಗೆ ಅವಶ್ಯಕತೆ ಇರಲಿಲ್ಲ. ನೋಡೋಣ, ಕಾಲನೇ ನಿರ್ಣಯ ಮಾಡ್ತಾರೆ. ಹಿಂದಿನ ದಿನಗಳಲ್ಲಿ ಈಗ ಮೊನ್ನೆ JDS NDA ಆಗಿ ಎಷ್ಟು ಓಟ್ ಬಂದಿದೆ ನಿಮಗೆ ಗೊತ್ತಾಗುತ್ತೆ. ಹೆಂಗೆ ಕಡೆಗಣಿಸಿದ್ರಂತ ಅದ್ರ ಉತ್ತರ ಅಲ್ಲೇ ಸಿಕ್ಕಿದೆ. ಸ್ಥಳೀಯ ನಾಯಕರು ಕಡೆಗಣಿಸಿದ್ದಕ್ಕೆ ನೀವು ಕಾಂಗ್ರೆಸ್ಗೆ ಇಂಡಿಯಾಗೆ ಎಷ್ಟು ಡಿಫ್ರೆನ್ಸ್ ಬಂದಿದೆ ಎಲ್ಲರೂ ಗೊತ್ತಿದೆ. ಪ್ಲಸ್ ಆದ್ರೆ ಎಷ್ಟಾಗಬೇಕಾಯ್ತು? ಲಾಸ್ಟಲ್ಲಿ ಒಂದು ಕನ್ಕ್ಲೂಷನ್ ಮುಗಿತಾ ಇಲ್ಲ, ಅವ್ಯಾವೂ ಇಲ್ಲ ಸರ್. ನಾವು ತಪ್ಪನ್ನ ಮನವರಿಕೆ ಮಾಡಿಕೊಡಲು ವರಿಷ್ಠರಿಗೆ ತಂದಿದ್ವಿ. ಅದನ್ನ ಅಷ್ಟು ಬಿಟ್ರೆ ನಾವು ಬಂಡಾಯ, ಪಕ್ಷ ವಿರೋಧಿ, ಇನ್ನೊಂದು ಮತ್ತೊಂದು ಏನೂ ಇಲ್ಲ. ನಾವು ಪಕ್ಷ ಕಟ್ಟೋದು, ಪಕ್ಷದಲ್ಲಿ ಮಾಡೋದು. ಇವತ್ತು ನೀವು ನಾನು ಪ್ರಶ್ನೆ ಆಗ್ತಿಲ್ಲ. ಮೊನ್ನೆ 4 ಗ್ರಾಮ ಪಂಚಾಯತ್ ಚುನಾವಣೆ ಆಯಿತು, ಒಂದು PLD ಬ್ಯಾಂಕ್ ಚುನಾವಣೆ ಆಯಿತು, ನಗರಸಭಾ ಅಧ್ಯಕ್ಷ ಚುನಾವಣೆ ಆಯಿತು, ಮತ್ತು ಸಹಕಾರ ಯೂನಿಯನ್ ಒಂದು ದಿಬ್ಬೂರಲ್ಲಿ ಒಬ್ಬ ಅಭ್ಯರ್ಥಿರಾಗಿದ್ರು. ಇವತ್ತೇನು ನೀವು ಹೇಳ್ತಾ ಇದ್ರಲ್ಲ, ಈ ಪದಾಧಿಕಾರಿಗಳು, ಈ ಜವಾಬ್ದಾರರು ಒಬ್ಬರು ಕೂಡ ನನ್ನ ಚರ್ಚೆ ಮಾಡಿಲ್ಲ. ನೀವು ನಾವು ಕರೆದ್ವಿ ಬರಲ್ಲ ಅಂತಾರೆ. ಕರಕ್ಕೆ ನಾನು ಇರೋದು, ಒಬ್ರು ನನ್ನ ಚರ್ಚೆ ಮಾಡಿಲ್ಲ ಅಭ್ಯರ್ಥಿ ಸೆಲೆಕ್ಟ್ ಮಾಡೋಕ್ಕೆ. ನಾವು NDA ಕೊಡಿಸ್ತೀವಿ ಅಂತೇಳಿ ನಾವು ಒಬ್ಬನ್ನ ಅಪ್ಲಿಕೇಶನ್ ಹಾಕಿದ್ವಿ. NDAದಲ್ಲಿ ನಿನ್ಗೆ ಕೊಡ್ತೀವಿ, ಕಡೆ ಕೊಡಲಿಲ್ಲ. ಲಾಸ್ಟ್ 11ರಲ್ಲಿ ನಾವು ಕೊಡೋಕ್ಕಾಗಲ್ಲ ಅಂದ್ರೆ NDA ಅವರಿಗೆ ಅವ್ನು ಕೂಡ ವಿಡ್ರಾ ಮಾಡ್ದ. ಇವೆಲ್ಲ ನಾವು ಹೇಳ್ತಾ ಇದ್ರೆ ಸುಮ್ಮನೆ ಗೊಂದಲ ಆಗ್ತದೆ, ಅಥವಾ ಇವೆಲ್ಲ ಹೇಳಿದ್ರೆ ವಿಧಿ ಇಲ್ಲ. ಮುಂದಿನ ದಿನಗಳು ಇದೇ ರೀತಿ ಮುಂದುವರೆದ ನಿಮ್ಮ ನಡೆ ಏನು ಸರ್? ಅದು ಆಮೇಲೆ ನೋಡೋಣ. ನಾವು BJPಯಲ್ಲಿ ಇದ್ದೀವಿ. ಆಮೇಲೆ ನಾವೇನು ಪಕ್ಷ ಬಿಟ್ಟು ಅದು ಕೂಡ ಪ್ರಚಾರ ಮಾಡ್ತಾ ಇದ್ದಾರೆ. ರಾಜನ್ ಕಾಂಗ್ರೆಸ್ಗೆ ಹೋಗ್ತಾನಂತೆ, ರಾಜನ್ ಅವ್ರ ಜೊತೆ ಹೋಗ್ತಂತೆ, ಇವ್ರ ಜೊತೆ. ಅವೆಲ್ಲ ಸದ್ಯಕ್ಕೆ ದೂರ ಆದ ವಿಷಯಗಳು. ಚಟುವಟಿಕೆಗಳಾಗಲಿ, ಭಾರತೀಯ ಜನತಾ ಪಕ್ಷದ ಬಣಗಳಾಗಲಿ ಇಲ್ಲ. ಮೊನ್ನೆ ಎಲ್ಲ ರಾಜಣ್ಣನವರ ಅಭಿಮಾನಿಗಳೆಲ್ಲ ಸಭೆ ಸೇರಿದ ಮೇಲೆ ನಾನಾ ಊಹಾಪೋಹಗಳೆಲ್ಲ ಶುರುವಾಯಿತು. ರಾಮಚಂದ್ರಗೌಡರು ಹಂಗಾಗೋಯ್ತಂತೆ, ಇದಾಯ್ತಂತೆ. ಇಬ್ಬರು ಅಬಾಧಿತ ನಾಯಕರು. ನಮಗೆ ಇದೇನಿದೆ ಇದನ್ನ ಪಕ್ಷದ ವರಿಷ್ಠರು ನಮ್ಮ ಸುಧಾಕರ್ ಅವರು ಸರಿ ಮಾಡ್ತಾರೆ. ಇದನ್ನೆಲ್ಲ ತಿಳಿಸಕ್ಕೆ ನಾವು ನೆನ್ನೆ ಸಭೆ ಕರೆದಿದ್ವಿ ವಿನಃ ಬೇರೆ ತರ ರೆಕ್ಕ ಪುಕ್ಕಗಳೆಲ್ಲ ಉಟ್ಕೊಳ್ಳುವಂತಹದ್ದು ಇದಿಲ್ಲೇನು ನಡೆದಿಲ್ಲ, ನಡೆಯೋದಿಲ್ಲ. ಪಕ್ಷ ಬಲಿಷ್ಠವಾಗ್ತದೆ, ಪಕ್ಷ ಬಲಿಷ್ಠವಾಗಿರ್ತದೆ. ರಾಜಣ್ಣನವರ ನೇತೃತ್ವದಲ್ಲಿ ಏನ್ ನಾವೆಲ್ಲ ಬಿಜೆಪಿ ಸೇರಿದ್ದೀವಿ. ಮಾತಾಡೋ ನೀನೇ ಸೆಂಟು ಮಾತಾಡ್ತೀಯ. ಭಾರತೀಯ ಜನತಾ ಪಕ್ಷದ ಏನಿದೆ, ಭಾರತೀಯ ಜನತಾ ಪಕ್ಷದಲ್ಲಿ ನಾವೆಲ್ಲ ಸೇರಿದ್ದೆ ರಾಜಣ್ಣ ಅವ್ರ ನೇತೃತ್ವದಲ್ಲೇ. ಅವ್ರ ನೇತೃತ್ವದಲ್ಲೇ ಹೋಗ್ತೀವಿ. ಪಕ್ಷ ಯಾರಿಗೆ ಟಿಕೆಟ್ ಕೊಡ್ಲಿ ನಮ್ಮ ಹತ್ರ ಗೊಂದಲ ಇಲ್ಲ. ಅದನ್ನ ಹಿಂಗಾಗಿದೆ, ಹಂಗಾಗೋಯ್ತಂತೆ, ಹಿಂಗಾಗೋಯ್ತಂತೆ ಅಂತ ಅದಕ್ಕೆ ಪತ್ರಿಕಾಗೋಷ್ಠಿ ಮುಖಾಂತರ ಎಲ್ಲ ಜನರಿಗೆ ನಾವು ಅದನ್ನು ಕ್ಲಿಯರ್ ಮಾಡೋದಕ್ಕೋಸ್ಕರ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಅಷ್ಟೇ ವಿನಃ ಬೇರೆ ಇನ್ನೇನು ಇಲ್ಲ. ಕಡೆಗಣಿಸಿಲ್ಲ ಅಂತಾರೆ ಸುಮ್ಮನೆ. ಅದನ್ನ ಹೇಳ್ಬೋದು. ಅದನ್ನ ಹಳೆ ಕಾರ್ಯಕರ್ತರು. 1 ನಿಮಿಷ ಆತ್ಮೀಯ ಮಾಧ್ಯಮ ಮಿತ್ರರೇ,